ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ದೇವರ ಮೇಲೆ ಭಕ್ತಿಯೋ, ಕಮಿಷನ್ ಮೇಲೆ ಪ್ರೀತಿಯೋ? ಟೆಂಡರ್ ಕರೆಯದೆ 1,20,00,000 ರು ವೆಚ್ಚದಲ್ಲಿ ನಡೀತಿದೆ ಕಾಮಗಾರಿ. ಲಕ್ಷ್ಮೀ ನಾರಾಯಣ ಸ್ವಾಮಿ ನೀನೇ ನೋಡಬೇಕಪ್ಪ. ಪರ್ವ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಗಾದೆ ಮಾತು ಎಲ್ಲರಿಗೂ ಗೊತ್ತಿದೆ. ಅದು ಈ ಸರ್ಕಾರಕ್ಕೆ ಹೇಳಿ ಮಾಡಿಸಿದಂತಿದೆ. ಅದಕ್ಕೆ ಸಾಕ್ಷಿ KRS ಅಣೆಕಟ್ಟೆಯಲ್ಲಿ ಕಾವೇರಿ ಆರತಿ ಮಾಡ್ತೀವಿ, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ಅಂತ ಸಾರ್ವಜನಿಕರ 100 ಕೋಟಿ ರೂಪಾಯಿ ಸುರಿಯಲು ಸರ್ಕಾರ ಹಾತೊರಿತಿದೆ. ಅದೊಂದೇ ಅಲ್ಲ, ಹಳೆ ಕಲ್ಲು ಹೊಸ ಬಿಲ್ಲು ಎನ್ನುವ ಮಾತಿನಂತೆ ದೇವರು ದಿಂಡಿರೋ ಹೆಸರಿನಲ್ಲಿ ತರಾತುರಿಯಲ್ಲಿ ಕಾಮಗಾರಿ ಮಾಡಿ ಕಾಸು ಕಮಾಯಿಸುವ ಕೆಲಸ ಹಲವೆಡೆ ನಡೀತಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಮಳವಳ್ಳಿ ತಾಲೂಕಿನ ಪುರಾತನ ದೇವಾಲಯ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಡಾಂಬರೀಕರಣ ಮಾಡ್ತಿರೋದು. ಚೋಳರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯಕ್ಕೆ ತನ್ನದೇ ಆದ ಪುರಾಣ ಮತ್ತು ಇತಿಹಾಸವಿದೆ. ಹಿತ್ತಲ ಗಿಡ ಮದ್ದಲ್ಲ ಎನ್ನುವಂತೆ ಜಿಲ್ಲೆಯ ಜನತೆಗೆ ಹೆಚ್ಚೇನು ಪರಿಚಿತವಲ್ಲದ ಈ ದೇವಾಲಯಕ್ಕೆ ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳಲ್ಲಿ ನೆಲೆಸಿರುವ ಭಕ್ತರಿದ್ದು ವರ್ಷಕ್ಕೊಮ್ಮೆಯಾದರೂ ಅವರು ಬಂದು ಈ ದೇವರನ್ನು ಕಂಡರೆ ಮಾಜಿ ಸಚಿವರು, ಹಾಲಿ ಶಾಸಕರು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿಯವರಿಗೆ ಅತ್ಯಂತ ಭಕ್ತಿ. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ಅವರು ಈ ದೇವರಿಗೆ ಬಂದು ಪೂಜೆ ಸಲ್ಲಿಸ್ತಾರೆ ಎಂಬುದು ಗಮನಾರ್ಹ. ಶಾಸಕರ ಪ್ರೀತಿಯ ದೇವರ ಜಾತ್ರಾ ಮಹೋತ್ಸವ ಶುಕ್ರವಾರ ಅಂದರೆ ಜೂನ್ 13ರಂದು ನಡೆಯಲಿದೆ. ಮಳವಳ್ಳಿ ಪಟ್ಟಣದಿಂದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ಹೋಗಲು ಇರುವ ರಸ್ತೆ ಡಾಂಬರಿಗಾಗಿ ಈ ತನಕ ತಪಸ್ಸು ಮಾಡ್ತಿತ್ತು. ಆ ತಪಸ್ಸಿಗೆ ಮಣಿದ ಲಕ್ಷ್ಮೀ ನರಸಿಂಹಸ್ವಾಮಿ ತನ್ನ ಪರಮ ಭಕ್ತ ನರೇಂದ್ರ ಸ್ವಾಮಿಯವರಿಗೆ ಬಹುಶಃ ಕನಸಿನಲ್ಲಿ ಬಂದು ಹೇಳಿರಬಹುದು. ಆದ್ದರಿಂದ ಬರೋಬ್ಬರಿ 1,20,00,000 ರು ವೆಚ್ಚದಲ್ಲಿ ಕಾಮಗಾರಿ ಮಾಡಲು ಯಾವುದೇ ಟೆಂಡರ್ ಕರೆಯದೆ ಲ್ಯಾಂಡ್ ಆರ್ಮಿಗೆ ಗುತ್ತಿಗೆ ನೀಡಿಬಿಟ್ರು. ಹುಚ್ಚಿ ಮದುವೆಯಲ್ಲಿ ಹುಂಡವನೇ ಜಾಣ ಅನ್ನುವಂತೆ ಗುತ್ತಿಗೆದಾರರು ಬೇಕಾಬಿಟ್ಟಿಯಾಗಿ ಡಾಂಬರ್ ಹಾಕಿ ಕಾಮಗಾರಿ ಮಾಡುತ್ತಿದ್ದಾರೆ. ಈ ಕಾಮಗಾರಿ ಗಮನಿಸಿದರೆ ಇದು 1,20,00,000 ರೂಪಾಯಿ ಅಲ್ಲ, ಬರೀ 40 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಂತ ಕುರುಡನಿಗೂ ಕಾಣುತ್ತೆ. ಈ ಕಳ್ಳ ಕಾಮಗಾರಿ ಬಗ್ಗೆ ಕೆಲವರು ಪರ್ವ ಟಿವಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷ ಪ್ರತಿನಿಧಿ ಮಳವಳ್ಳಿ ಸೂರಿ ಮಂಗಳವಾರ ವಿಡಿಯೋ ಮಾಡಿದರು. ಆ ಬಳಿಕ ಬುಧವಾರ ಕೊಂಚ ಹೆಚ್ಚು ಡಾಂಬರ್ ಹಾಕಿದ್ದಾರೆ. ಕಾಮಗಾರಿ ಸಂಬಂಧ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಬಳಿ ಮಾತನಾಡಿದಾಗ ಅವರು ಏನು ಹಲೋ ಹೇಳಿ ಮಳವಳ್ಳಿಯಿಂದ ಸರ್ ಸುರೇಶ್ ಅಂತ ಪತ್ರಕರ್ತ ಮಾತಾಡ್ತಾ ಇರೋದು. ಸುರೇಶ್ ಅವರ ಹೇಳಿ. ಸರ್ ಅದೇ ಇಲ್ಲಿ ಮರಳಿ ದೇವಸ್ಥಾನ ಹತ್ರ ಕಾಮಗಾರಿ ನಡೀತಾ ಇದೆಯಲ್ಲ, ಅದು ನಿಮ್ದೇನಾ ಸರ್ ಕಾಮಗಾರಿ? ಅದು ಹೌದು ನಮ್ದೇನೆ. ಸರ್ ಅದು ಸ್ವಲ್ಪ ಎಸ್ಟಿಮೇಟ್ ಕಾಪಿ ಬೇಕಾಗಿತ್ತಲ್ಲ. ಎಸ್ಟಿಮೇಟ್ ಕಾಪಿ ಅನ್ನೋದಕ್ಕಿಂತ ಇದು ಫಂಡ್ ಇನ್ನೂ ಬಂದಿಲ್ಲ. ಹಬ್ಬಕ್ಕೋಸ್ಕರ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಇರೋದು. ಹೊಸದಾಗಿ ಮೇಲ್ಗಡೆ ಸಾಹೇಬ್ರ ಮೇರೆಗೆ ಮಾಡ್ತಾ ಇರೋದು. ಓ, ಅಂದರೆ ನರೇಂದ್ರ ಸ್ವಾಮಿ ಅವರು ಆರ್ಡರ್ ಮಾಡಿದ್ರಾ? ಹೌದು ಹೇಳಿ. ಓ, ಅಂದರೆ ಜಾತ್ರೆಗೋಸ್ಕರ ಮಾಡ್ತಾ ಇರೋದಾ? ಹೌದು. ಓ, ಓಕೆ. ನನಗೆ ಯಾರೋ ಹೇಳಿದ್ರು ಅದು ಏನೋ 1 ಕೋಟಿ ಮೇಲೆ ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರು. ಮತ್ತೆ ಸಾಕಷ್ಟು ಜನ ಹೇಳಿದ್ರು ಕಾಮಗಾರಿ ಸ್ವಲ್ಪ ಸರಿ ಇಲ್ಲ, ಮತ್ತೆ ನೋಡಿ ಕೆಲವು ಕಡೆ ಬರೀ ತೇಪೆ ಹಾಕ್ತಾ ಇದ್ದಾರೆ, ಮತ್ತೆ ಎಕ್ಸ್ಕಾವೇಷನ್ ಮಾಡಿಲ್ಲ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿದ್ರು ಸರ್. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೆ. ಇಲ್ಲ ಆ ಥರದ್ದು ಏನಾರ ಇದ್ರೆ ಬೇಕಾದ್ರೆ ಥರ್ಡ್ ಪಾರ್ಟಿ ರಿಪೋರ್ಟ್ಸ್ ಎಲ್ಲ ನಾವು ಕೊಡ್ತೇವೆ. ಇಲ್ಲ, ನಾನು ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಕಾಮಗಾರಿದೆಲ್ಲ ಸಂಪೂರ್ಣ ವಿಡಿಯೋ ನನ್ನ ಹತ್ರ ಇದೆ. ಪೂರ್ತಿ ರೋಡಲ್ಲೆಲ್ಲ ಈ ಕಾಮಗಾರಿದೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಬಿಫೋರ್ ಕಾಮಗಾರಿ ಏನು ಇತ್ತು ರೋಡು, ಇವಾಗ ಏನು ತೊಂದರೆ ಇಲ್ಲ ಮಾಡಿ ಆಮೇಲೆ ಫಿನಿಶಿಂಗ್ ಆದ್ಮೇಲೆ ಒಂದು ವಿಡಿಯೋ ಮಾಡಿ ಇಟ್ಕೊಡಿ. ಅದಕ್ಕೆ ನಮಗೆ ಏನಂತಂದ್ರೆ ಎಸ್ಟಿಮೇಟ್ ಕಾಪಿ ಇದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಸರ್ ಏನಿದೆ ಏನು ಅಂತ. ಅದಕ್ಕೆ ಏನು ಕಾಮಗಾರಿ ಎಸ್ಟಿಮೇಟ್ ಕಾಪಿ ಸಿಕ್ಕಿದ್ರೆ ಅವಾಗ ನಿಮ್ಗೆ ಎಸ್ಟಿಮೇಟ್ ಕಾಪಿ ಹಂಗೆ ಕೊಡಕ್ಕೆ ಬರೋಲ್ಲ. ನೀವು ಬನ್ನಿ, ನಾನು ಹಾರ್ಡ್ ಕಾಪಿ ಕೊಡ್ತೀನಿ, ಬಂದು ಭೇಟಿ ಮಾಡಿ. ಆಯಿತು ಸರ್. ಅಂದರೆ ನಿಮ್ಮ ಆಫೀಸ್ಗೆ ಬರಬೇಕಾ? ಬೇಡಿ, ನಾನು ಸೈಟಲ್ಲಿ ಇದ್ದೀನಲ್ಲ, ಬನ್ನಿ. ಇಲ್ಲಿ ಊರು ಮಳವಳ್ಳಿಲೇ ಇದ್ದೀರಾ ನೀವು? ಹಾಸ್ಪಿಟ್ಲ್ ಹತ್ರ ಇದ್ದೀನಲ್ಲ. ಹೌದಾ? ಎಲ್ಲಿ ಹಾಸ್ಪಿಟ್ಲ್ ಹತ್ರನಾ? ಹಾಸ್ಪಿಟ್ಲ್ ಅಲ್ಲ, ಇಲ್ಲಿ ಆಸ್ಫಾಲ್ಟ್ ನಡೀತಿದೆಯಲ್ಲ, ದೇವಸ್ಥಾನ ಹತ್ರ ಅಲ್ಲೇ ಇದ್ದೀನಿ. ಹಾಸ್ಪಿಟ್ಲ್ ಅಲ್ಲೇ ನಡೀತಿದ್ದೀರಾ? ಸಾರಿ ನನಗೆ ಫೋನ್ ಸರಿ ಕೇಳಿಸ್ತಿಲ್ಲ. ಓಕೆ ಸರ್, ಓಕೆ. ನಾನು ಬಂದಿದ್ದೆ ಅಲ್ಲಿ ಯಾರನ್ನೋ ಕೇಳಿದೆ, ಯಾರೋ ಮೇಡಮ್ ಇದ್ದಾರೆ ಅವ್ರ ಹತ್ರ ಇಸ್ಕೊಳ್ಳಿ ಅಂತಂದ್ರು. ನಾನು ಅದು ಅವ್ರು ನೋಡಿದೆ, ಅಷ್ಟೊತ್ತಿಗೆಲ್ಲ ಅವರು ಆ ಕಡೆ ಎಲ್ಲ ಹೊರಟೋದ್ರು. ನಿಮ್ಮ ಹೆಸರು? ಸುರೇಶ್ ಅಂತ, ಮಳವಳ್ಳಿ ಸೂರ್ಯನ್ ಕರೀತಾರೆ. ಪರ್ವ ಟಿವಿ ಅವ್ರು ನಾವು. ಪರ್ವ ಟಿವಿನಾ? ಹಾಂ, ಯೂಟ್ಯೂಬ್ ಇದೆ ನಮ್ದೆಲ್ಲ, ಅದರೆಲ್ಲ ಮಾಡ್ತೀವಿ. ನಾನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಎಸ್ಟಿಮೇಟ್ ಕಾಪಿ ಸಿಕ್ಬಿಟ್ರೆ ಅವಾಗ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀನಿ ನಾನು. ಅವಾಗ ಏನು ಸಮಸ್ಯೆ ಇರಲ್ಲ.
ಯಾಕೆಂದ್ರೆ ಆಯ್ತು. ಪಬ್ಲಿಕ್ಸ್ ಎಲ್ಲ ಫೋನ್ ಮಾಡಿದ್ದಾರೆ ಸಾಕಷ್ಟು ಜನ, ಈ ಥರ ಏನು ಕಾಮಗಾರಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಬಂದಿಲ್ಲ ನಮಗೆ ಎದುರುಗಡೆ ಯಾರು ಕಂಪ್ಲೇಂಟ್ ಮಾಡಿಲ್ವಲ್ಲ, ಇಲ್ಲೇ ಇದೀವಲ್ಲ 3 ದಿನದಿಂದ 2 ದಿನದಿಂದ. ಸರ್ ಜನಗಳು ಯಾರೇ ಏನೇನು ಡೌಟ್ಸ್ ಇದ್ರೆ ಪತ್ರಕರ್ತರಿಗೆ ಫೋನ್ ಮಾಡ್ತಾರೆ, ನಿಮಗೆ ಫೋನ್ ಮಾಡ್ತಾರಾ? ಅಲ್ಲ ಇವ್ರೆ, ಇಲ್ಲಿ ನಾವು ಸೈಟಲ್ಲಿ ಇದೀವಿ, ನಮಗೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೇಂಟ್ ಫೋನ್ ಮಾಡಿ ಹೇಳ್ತಾರಾ? ನಾನು ಸುಳ್ಳು ಹೇಳಕ್ಕೆ ಆಯ್ತು ಬನ್ನಿ, ನಾನು ಇಲ್ಲಿ ಬನ್ನಿ ಸೈಟ್ ಹತ್ರ ಬನ್ನಿ. ಆಯ್ತು ಆಯಿತು. ನೀವು ಯಾವ ಜಾಗದಲ್ಲಿ ಇದ್ದೀರಿ ಹೇಳಿ, ಲೊಕೇಶನ್ ಯಾವುದು ಎಕ್ಸಾಕ್ಟ್ ಲೊಕೇಶನ್? ಲೊಕೇಶನ್ ದೇವಸ್ಥಾನ ಆಪೋಸಿಟ್ ಇದೀನಿ ಬನ್ನಿ. ಈಗ ನಾನು ಅಲ್ಲಿಗೆ ಬಂದಿದ್ನಲ್ಲ, ಯಾರು ಅಲ್ಲಿ ಕೇಳೋದಕ್ಕೆ ಯಾರು ಇಲ್ಲ, ಯಾರೋ ಮೇಡಮ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ ಇಸ್ಕೊಳ್ಳಿ ಎಷ್ಟು ಮೇಡಮ್ ಇದ್ರು, ನಾನು ಇಲ್ಲೇ ತಹಶೀಲ್ದಾರ್ ಆಫೀಸ್ ಹತ್ರ ಹೋಗಿದ್ದೆ. ಹೌದಾ? ನೀವು ಅದಕ್ಕಾಗಿ ಅಲ್ಲ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇದ್ರೆ ಕಳಿಸ್ಕೊಡಿ ಸರ್, ಎಸ್ಟಿಮೇಟ್ ಕಾಪಿ ಅಂದರೆ. ಸಾಫ್ಟ್ ಕಾಪಿ ಹಂಗೆ ಕೊಡಕ್ಕೆ ಬರೋಲ್ಲ ಇವರೇ, ಬನ್ನಿ ಆಯ್ತು ಸೈಟ್ ಹತ್ರ ಅಂದರೆ ಮಾಹಿತಿ ಕಲೆ ತೊಗೋಬೇಕಾ, ಹಂಗೆ ಕೊಡಲ್ವಾ? ಬನ್ನಿ. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಸರ್ಕಾರದ ರೂಲ್ಸ್ಗಳು ಬಲ್ಬೆ ಇಲ್ಲದ ಕಂಬಗಳು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿದೆ. ಜನತೆ ಇಂಥ ಭ್ರಷ್ಟಾಚಾರಗಳನ್ನ ಪ್ರಶ್ನೆ ಮಾಡದಿದ್ದರೆ ರಾಜಕಾರಣಿಗಳು ಲೂಟಿ ಮಾಡಿಬಿಡ್ತಾರೆ. ಲೂಟಿ ಮಾಡಿದ್ದನ್ನು ಅವರೊಬ್ಬರೇ ಏನು ತಿನ್ನಲ್ಲ ಬಿಡಿ. ಚುನಾವಣೆ ಸಂದರ್ಭದಲ್ಲಿ ನಾಯಿ ಬಿಸ್ಕೆಟ್ ರೀತಿ ಮತದಾರರಿಗೆ ಹಾಕ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ, ಈ ಸಮಸ್ಯೆಗೆ ನೀನೇ ಪರಿಹಾರ ಹುಡುಕ್ಬೇಕಪ್ಪ. ನಮಸ್ಕಾರ.